ಇಂದಿನ ಸಮಾರಂಭದ ಕಣ್ಮಣಿ ಡಾಕ್ಟರ್ ವೆಂಕಟೇಶ್ವರವರೇ, ಅವರ ಶ್ರೀಮತಿಯವರೇ, ಅವರ ಪುತ್ರಿಯವರೇ, ಹಿರಿಯರಾದ ಶ್ರೀ ಶಂಕರಣ್ಣ ಮುನ್ನೊಳ್ಳಿಯವರೇ, ಡಾಕ್ಟರ್ ಬನ್ನಿಗೌಡರವರೇ, ಡಾಕ್ಟರ್ ಹಿರೇಮಠರವರೇ, ಡಾಕ್ಟರ್ ಸುಧಾರವರೇ, ಶ್ರೀ ಬೆಳ್ಳಕ್ಕಿಯವರೇ, ಸೋದರಿಯರಾದ ಸುಶ್ರೀ ಸುಮಿತ್ರಾರವರೇ, ಸುಶ್ರೀ ಅನುಸೂಯರವರೇ, ಸುಶ್ರೀ ಪುನರೇಶ್ವರವರೇ, ಕಾರ್ಮಿಕ ಇಲಾಖೆಯ ಅಧಿಕಾರಿ ವರ್ಗದವರೇ, ಶ್ರೀ ಅಂಕುಶ್ ಅವರೇ, ಶ್ರೀ ಪಾಟೀಲ್, ಶ್ರೀ ಗೊಂಗಿ, ಶ್ರೀ ಕಲಾ, ಶ್ರೀ ಮೂರ್ತಿಯವರೇ, ಇಂದು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಆತ್ಮೀಯ ಮಿತ್ರರೇ, ನಿಗಮ ಗೋಚರ ಶ್ರೀ ಶ್ರೀಧರ್ ಅವರೇ, ಎಲ್ಲರಿಗೂ ನಮಸ್ಕಾರ. 1958 ಹುಬ್ಬಳ್ಳಿ ಧಾರವಾಡದ ಒಂದು ಪುಣ್ಯ ಕಾಲ, ಪುಣ್ಯ ಸಮಯ ಅನ್ಬೋದು. ಡಾಕ್ಟರ್ KS ಶರ್ಮಾರವರು BSc ಪದವಿಯನ್ನು ಪೂರೈಸಿ ಲಾ ಮಾಡ್ತಾ ಇರಬೇಕಾದ್ರೆ ಜೀವನ ವಿಮಾ ನಿಗಮದಲ್ಲಿ ಅವರಿಗೆ ಒಂದು ಉದ್ಯೋಗ ಸಿಗ್ತದೆ. ಆ ಉದ್ಯೋಗವನ್ನು ಅರಸಿ ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಅವರು ಬರಬೇಕಾದ್ರೆ ಒಂದೇ ಒಂದು ಮುಖ್ಯ ಕಾರಣ ಅಂತಂದರೆ ಅವರ ಗುರುವರ್ಯರಾದ ಬೇಂದ್ರೆ ಅವರನ್ನು ಹತ್ತಿರದಿಂದ ನೋಡಬಹುದು, ಅವರ ಸಖ್ಯವನ್ನು ಬೆಳೆಸಬಹುದು, ಅವರ ಮಾರ್ಗದರ್ಶನವನ್ನು ಪಡೆಯಬಹುದು ಅಂತಕ್ಕಂಥ ಒಂದು ಉತ್ಕಟೇಚ್ಛೆಯಿಂದ ಅವರಿಗೆ ಬಂದಿರ್ತಾರೆ. ಬಂದಾಗ ಡಾಕ್ಟರ್ KS ಶರ್ಮಾರವರು ಆರಂಭದಿಂದಲೂ ಹೋರಾಟದ ಒಂದು ಜೀವನ, ಕಾರ್ಮಿಕ ಸಂಘಟನೆಯಂತ ಅವರು ಒಲವು. ಟೈವಾಕ್ ಕಂಪನಿಯ ಸಿಬ್ಬಂದಿಗೆ ಆಡಳಿತದವರಿಂದ ತೊಂದರೆ ಆಗ್ತಾ ಇರ್ತದೆ, ಕಿರುಕುಳ ಆಗ್ತಾ ಇರ್ತದೆ. ಅವರ ತೊಂದರೆಗಳನ್ನು ಪರಿಹರಿಸಲಿಕ್ಕೆ ಚಳುವಳಿಯ ಪರಿಕಲ್ಪನೆಯನ್ನು ಧಾರವಾಡದ ಸೀಮೆಗೆ ಪ್ರಥಮವಾಗಿ ಪರಿಚಯಿಸಿದವರು ಡಾಕ್ಟರ್ KS ಶರ್ಮಾರವರು. ಅಂದಿನಿಂದ ಅವರ ಹೋರಾಟದ ಮನೋಭಾವ, ಈಗ ಅವರು 92 ಇದರೂ ಕೂಡ ಈ ಅವಧಿಯವರೆಗೂ ಅನ್ಯಾಯದ ವಿರುದ್ಧ ಹೋರಾಡುವ ಏಕಾಂಗಿ ವೀರರು ಅಂತಂದರೆ ತಪ್ಪಾಗಲಾರದು. ಅವರ ಹೋರಾಟ ಏನಾದರೂ ಇತ್ತು ಅಂತಂದರೆ ಅನ್ಯಾಯದ ವಿರುದ್ಧ. ಇವರು ಹೀಗೆ ಬಂದಾದ ಮೇಲೆ ಟೈವಾಕ್ ಕಂಪನಿಯ ನೌಕರರಿಗೆ ಪರಿಹಾರ ಏನು ಸಿಕ್ತು. ಪ್ರತಿಫಲವಾಗಿ ಡಾಕ್ಟರ್ KS ಶರ್ಮಾರವರಿಗೆ ಸಿಕ್ಕದ್ದೇನು ಅಂತಂದರೆ ನೌಕರಿಯಿಂದ ಅವರು ಬಿಡುಗಡೆಗೊಳಿಸ್ತಾರೆ ಜೀವ ವಿಮಾ ಕಂಪನಿಯವರು. ಯಾಕಂದರೆ ಆಡಳಿತ ವರ್ಗದ ವಿರೋಧಿ ಇವರಿದ್ದಾರೆ, ಇವರನ್ನು ಕಟ್ಕೊಂಡು ನಾವು ಜೀವನವನ್ನು ಸಾಗಿಸೋದು, ಕಚೇರಿಯನ್ನು ನಡೆಸೋದು ಆಗದ ಮಾತು ಅಂತಕ್ಕಂತಹ ಒಂದು ಮನೋಭಾವವನ್ನು ಹೊಂದಿ ಇವ್ರನ್ನ ಹೊರಗಡೆ ಕಳಿಸ್ತಾರೆ. ಪರೋಪಕಾರಿಯಾದ ಡಾಕ್ಟರ್ KS ಶರ್ಮಾರವರು ಬೀದಿಗೆ ಬರ್ತಾರೆ. ಅಷ್ಟರ ಒಳಗಾಗಿ ಈ ಹಂತದಲ್ಲೇ LLBಯನ್ನು ಕೂಡ ಮಾಡ್ತಾರೆ, LLM ಮಾಡ್ತಾರೆ, MA ಇಂಗ್ಲಿಷ್ ಪದವಿಯನ್ನು ಪಡಿತಾರೆ, MA ರಾಜಕೀಯ ಶಾಸ್ತ್ರದಲ್ಲಿ ಪದವಿಯನ್ನು ಪಡಿತಾರೆ. ಇಷ್ಟೆಲ್ಲ ಪದವಿಯನ್ನು ಪಡೆದ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಈ ದುರಂತರಿಗೆ ಸಿಕ್ಕದ್ದು ನಿರುದ್ಯೋಗ. ಬೀದಿಗೆ ಬರ್ತಾರೆ. ಅಷ್ಟರಲ್ಲಿ ಆಗಲೇ ಅವರಿಗೆ ಡಾಕ್ಟರ್ ಬೇಂದ್ರೆಯವರ ಸಖ್ಯ, ಆತ್ಮೀಯತೆ ಬೆಳ್ಕೊಂಡು ಬಂದಿರ್ತದೆ. ನಿರ್ಗತಿಕರಾಗಿ ಬೀದಿಗೆ ಬೀಳ್ತಾ ಇದ್ದಾರೆ ಶರ್ಮಾರವರು ಅಂತ ಯಾವುದೋ ಬಾಯಿಂದ ಕೇಳಿದಾಗ ಪ್ರಥಮವಾಗಿ ಡಾಕ್ಟರ್ ಬೇಂದ್ರೆಯವರಿಂದ ಬಂದಿರತಕ್ಕಂತಹ ಉದ್ಗಾರ ಏನು ಅಂತಂದರೆ, ಶರ್ಮಾ ಕೆನಾಟ್ ಬಿ ಆರ್ಫನ್ ಆಸ್ ಲಾಂಗ್ ಆಸ್ ಬೇಂದ್ರೆ ಇಸ್ ದೇರ್ ಅಂತ. ಆ ಮಾತು ಇವತ್ತಿಗೆ ನಾವು ನೆನೆಸಿದರೆ ಆ ಗುರುವಿನ ಒಂದು ಕೃಪೆ ಇವರ ಒಂದು ಭವಿಷ್ಯದ ಮೇಲೆ ಎಷ್ಟೊಂದು ಅಗಾಧ ಪರಿಣಾಮ ಬೀರಿತ್ತು ಅಂತಂದರೆ, ಸದ್ಯಕ್ಕೆ ಬೇಂದ್ರೆಯವರು ನಮ್ಮಲ್ಲಿ ಭೌತಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಬೇಂದ್ರೆಯವರು ಇದ್ದಾಗಿನಕ್ಕಿಂತಲೂ ಹೆಚ್ಚು ಅವರ ಕಾಲವಾಗಿ ಹೋದರೂ ಕೂಡ ಅವರನ್ನು ಆರಾಧ್ಯ ಗುರುವಾಗಿ ತಮ್ಮ ಹೃದಯ ಮಂದಿರದಲ್ಲಿ ಇಟ್ಟುಕೊಂಡು ಇಂತಹ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂತಹ ಮನೋಭಾವವುಳ್ಳ ಡಾಕ್ಟರ್
ಕೆ ಎಸ್ ಶರ್ಮಾರವರಿಗೆ ನಾವು ಎಷ್ಟು ಅಭಿನಂದನೆಯನ್ನು ಹೇಳಿದರೂ ಕಡಿಮೆ. ಒಮ್ಮೆ ಡಾಕ್ಟರ್ ಬೇಂದ್ರೆ ಅವರಿಗೆ ಅನಾರೋಗ್ಯ ಕಾಡ್ತಾ ಇರ್ತದೆ. ಅವರಿಗೆ ಧಾರವಾಡದ ತಾವರೆಗೆರೆ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರ್ತಾರೆ. ಅವರು ನಿಶಕ್ತಿ, ಎದ್ದು ಓಡಾಡಲಿಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಮುಖದ ತುಂಬ ಎಲ್ಲ ಗಡ್ಡ ಮೀಸೆ ಬೆಳ್ಕೊಂಡಿದೆ, ಕ್ಷೌರ ಆಗಬೇಕು, ಮುಖ ಕ್ಷೌರ ಆಗಬೇಕು. ಆಗ ಇರೋದನ್ನೇ ಇಲ್ಲ ಆ ಟೈಮಲ್ಲಿ. ಈ ಸನ್ನಿವೇಶವನ್ನು ಅರಿತುಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಎಸ್ ಶರ್ಮಾರವರು ಡಾಕ್ಟರ್ ಬೇಂದ್ರೆ ಅವರ ಮುಖಕ್ಷೌರವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲರೂ ಒಳ್ಳೆಯವರು ಇರೋದನ್ನೇ ಇಲ್ಲ, ಹೆಚ್ಚಾಗಿ ಕುಹುಕಿಗಳೂ ಇರ್ತೇವೆ. ಡಾಕ್ಟರ್ ಶರ್ಮಾರವರ ಕುರಿತು ಅವ್ರು ಹೇಳ್ತಾರೆ, ಡಾಕ್ಟರ್ ಶರ್ಮಾರವರೇ, ಏನು ಕ್ಷೌರಿಕರಾಗಿದ್ದೀರಾ ನೀವು ಅಂತ. ಈ ಒಂದು ಕುಹಕ ಮಾತಿಗೆ ಬೇಂದ್ರೆ ಅವರು ಏನು ಪ್ರತಿಸ್ಪಂದನೆ ಮಾಡಿದರು, ಯಾವ ರೀತಿ ಅವರ ಒಂದು ವರ್ತನೆ ಇತ್ತು ಅನ್ನೋದನ್ನು ಗಮನಿಸೋದು ಇಲ್ಲಿ ಮುಖ್ಯ. ಬೇಂದ್ರೆ ಅವರು ಹೇಳ್ತಾರೆ, ಡಾಕ್ಟರ್ ಶರ್ಮಾ ಈಸ್ ನಾಟ್ ಬಾರ್ಬರ್ ಬಟ್ ಈಸ್ ಸೇವಿಯರ್. ಅಂದರೆ ಡಾಕ್ಟರ್ ಕೆ ಎಸ್ ಶರ್ಮಾರವರು ಇಂತಹ ಸಂದರ್ಭದಲ್ಲಿ ನನಗೆ ನನ್ನ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಮುತುವರ್ಜಿ ವಹಿಸಿ ನನಗೆ ಸಹಾಯ ಮಾಡ್ತಾ ಇರೋದರಿಂದ ಅವರು ನನಗೆ ಆಪತ್ ಬಾಂಧವರಾದರು ಅಂತ. ಡಾಕ್ಟರ್ ಕೆ ಎಸ್ ಶರ್ಮಾರವರು ಬೇಂದ್ರೆ ಅವರು ಒಬ್ಬರಿಗಿನ ಆಪತ್ ಬಾಂಧವರಾಗಲಿಲ್ಲ, ಶ್ರಮಿಕ ವರ್ಗಕ್ಕೆ 1982ರಿಂದ ಇಲ್ಲಿಯವರೆಗೂ ಕೂಡ ಅವಿರತವಾಗಿ ಹೋರಾಡಿ ಲಕ್ಷಾಂತರ ಕಾರ್ಮಿಕರ ಬದುಕನ್ನು ಕಟ್ಟಿಕೊಟ್ಟು ಅವರೆಲ್ಲರ ಭವಿತವ್ಯವನ್ನು ಕಾಪಾಡುವಲ್ಲಿ ಮಂಚೂಣಿಯಲ್ಲಿ ಇರುವುದರಿಂದ ಡಾಕ್ಟರ್ ಕೆ ಎಸ್ ಶರ್ಮಾರವರು ಮತ್ತೆ ವಂದನೀಯರಾಗಿ ನಮ್ಮೆದುರಿಗೆ ಕೈಗೊಳಿಸ್ತಾ ಇದ್ದಾರೆ. ಬೇಂದ್ರೆ ಅವರು ಕೇವಲ ಕಾವ್ಯ ರಚನೆ, ಕಾವ್ಯ ಕೃಷಿಯಲ್ಲಿ ಮಾತ್ರ ಮುಂದಾಗಲಿಲ್ಲ, ಅವರು ಗದ್ಯವನ್ನು ಕೂಡ ರಚಿಸ್ತಾ ಇದ್ದರು. ಅವರ ಜೊತೆ ಹರಟೆ ಹೊಡೆಯುವುದು ಅಂತಂತಂದರೆ ಶರ್ಮಾರವರಿಗೆ ಎಲ್ಲಿಲ್ಲದ ಒಂದು ಪ್ರೀತಿ. ಒಮ್ಮೆ ಹೀಗೆ ಹರಟುವಾಗ ಡಾಕ್ಟರ್ ಬೇಂದ್ರೆ ಅವರು ಸಾಮಾಜಿಕ ಕಳಕಳಿ, ಸಾಮಾಜಿಕ ಜವಾಬ್ದಾರಿ ಅವರಿಗೆ ಎಷ್ಟಿತ್ತು ಅಂತಂದರೆ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಆಗ್ತಕ್ಕಂತಹ ಅನ್ಯಾಯವನ್ನು ಕುರಿತು ಒಂದು ಮಾತನ್ನು ಅವರು ಹೇಳ್ತಾರೆ. ಆ ಮಾತು ಹೀಗಿದೆ, ಲೆಟ್ ನಾಟ್ ದ ಕ್ರೈ ಆಫ್ ದ ಅನ್ಕ್ಲೇಮ್ಡ್ ಬೇಬ್ ಬಿ ಹರ್ಡ್ ಎನಿವೇರ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ ಯಾವುದೇ ಅನಾಥ ಮಗುವಿನ ಅಳುವು ಬಾರದಿರಲಿ ಅಂತ. ಅಂದರೆ ಯಾರದೋ ತಪ್ಪಿಗೆ ಆ ಹೆಣ್ಣುಮಗಳು ತಾಯಿ ಆದ್ರೂ ಕೂಡ ಆ ನವಜಾತ ಶಿಶು ಸಮಾಜಕ್ಕೆ ಬರಬೇಕು, ಆಕೆ ತಾಯಿ ಆಗಬೇಕು, ಈ ಪುರುಷ ಪ್ರಧಾನ ಸಮಾಜದಿಂದ ಆದ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಡಾಕ್ಟರ್ ಬೇಂದ್ರೆ ಅವರು ವ್ಯಕ್ತಪಡಿಸಿದಾಗ ತಕ್ಷಣ ಡಾಕ್ಟರ್ ಕೆ ಎಸ್ ಶರ್ಮಾರವರು ಒಂದು ಕವನವನ್ನು ರಚಿಸ್ತಾರೆ. ಅದು ಅನಾಥ ಅಂತ ಒಂದು ಕವನ. ಹೀಗೆ ಅವರ ಜೊತೆ ಒಡನಾಟದಲ್ಲಿ ಇದ್ದಾಗ ಮುಖ್ಯವಾಗಿ ಗದ್ಯ ಸಾಹಿತ್ಯದಲ್ಲಿ ಡಾಕ್ಟರ್ ಬೇಂದ್ರೆ ಅವರು ಒಂದು ಪ್ರಬಂಧವನ್ನು ಬರೆದಿದ್ದು, ಅದು ಬಡತನವು ಸಾಹಿತ್ಯ ವಸ್ತುವಾಗಿ ಏಕೆ ಇದೆ ಅಂತಕ್ಕಂಥದ್ದು. ಇಲ್ಲಿ ಡಾಕ್ಟರ್ ಬೇಂದ್ರೆ ಅವರು ಬಡತನದ ಬಗ್ಗೆ ತಮ್ಮದೇ ಆದ ಒಂದು ಸ್ಪಷ್ಟ ನಿಲುವನ್ನು ಹೊಂದಿದ್ದಾರೆ. ಬಡತನ ನಾವೆಲ್ಲ ಸಾಮಾನ್ಯವಾಗಿ ತಿಳುವಳಿಕೆ ಮಾಡಿಕೊಂಡ ಹಾಗೆ, ಆ ಬಡವ ಯಾವ ಇರ್ತಾನೆ, ಅವನ ಪೂರ್ವ ಜನ್ಮದ ಕರ್ಮ ಅವನು ಕಾಡ್ತಾ ಇದೆ, ಅವನು ಅದಕ್ಕಾಗಿ ಬಡವ ಇದ್ದಾನೆ ಅಂತ. ಡಾಕ್ಟರ್ ಬೇಂದ್ರೆ ಅವರು ಈ ವಿಚಾರವನ್ನು ಒಪ್ಪುವುದಿಲ್ಲ. ಬಡತನವನ್ನು ಸೃಷ್ಟಿ ಮಾಡಿದವರು ಶ್ರೀಮಂತರು ಅಂತ. ಆಮೇಲೆ ಬೇಂದ್ರೆ ಅವರು ಹೇಳ್ತಾರೆ, ಬಡವ ಶ್ರೀಮಂತರಿಗಿಂತಲೂ ಒಂದು ಹೆಚ್ಚು ಮುಂದು ಸಾಮಾಜಿಕ ಸ್ಥಾನಮಾನದಲ್ಲಿ ಆ ಬಡವ ಒಂದು ಹೆಚ್ಚು ಮುಂದೆ ಇರ್ತಾನೆ. ಯಾಕಂದರೆ ಬಡವ ದುಡಿದು ತಿಂತಾನೆ, ಶ್ರೀಮಂತ ದುಡಿಯದೇ ತಿಂತಾನೆ. ಈ ಅಂತರವನ್ನು ಸಾಕಷ್ಟು ವಿಚಾರ ಮಾಡಿ ಅದರ ಮೇಲೆ ಒಂದು ಪ್ರಬಂಧವನ್ನು ಬರೆದು, ಈ ಭೂಮಿಯಿಂದಲೇ ಬಡತನ ಅಂತಕ್ಕಂಥ ಒಂದು ಪರಿಕಲ್ಪನೆ
ನಿರ್ಬೀಜಗೊಳ್ಳಬೇಕು ಅಂತಕ್ಕಂಥ ಒಂದು ಕರೆಯನ್ನು ಡಾಕ್ಟರ್ ದ ರಾ ಬೇಂದ್ರೆ ಅವರು ಕೊಟ್ಟಿರ್ತಾರೆ. ಡಾಕ್ಟರ್ ಶರ್ಮಾಜಿಯವರು ಅಕ್ಷರಶಃ ಅವರ ವಿಚಾರಗಳನ್ನು ಸಾಕಾರಗೊಳಿಸಿದ್ದಾರೆ. ಯಾಕಂದರೆ ಲಕ್ಷಾಂತರ ಕೂಲಿ ಕಾರ್ಮಿಕರ ಬದುಕನ್ನು ಅವರು ಸುಲಭಗೊಳಿಸಿದ್ದಾರೆ. ಅನ್ಯಾಯಕ್ಕೆ ಒಳಗಾಗಿ, ಶೋಷಣೆಗೆ ಒಳಗಾಗಿ, ಬದುಕಿನಲ್ಲಿ ಭವಿಷ್ಯ ಇಲ್ಲ ಅಂತಕ್ಕಂತಹ ಕಾರ್ಮಿಕ ವರ್ಗದವರನ್ನ ಮೇಲೆತ್ತಿ ಅವರಿಗೆ ನ್ಯಾಯದಾನವನ್ನು ಮಾಡಿ ಅವರ ಕುಟುಂಬವನ್ನು ರಕ್ಷಣೆ ಮಾಡಿದ ಆಪತ್ತೊಂದವರಾಗಿದ್ದಾರೆ. ಹೀಗಾಗಿ ಬಡತನ ನಿರ್ಬೀಜಗೊಳ್ಳಬೇಕು ಅನ್ನುವ ಪರಿಕಲ್ಪನೆಗೆ ಹರಿಕಾರರಾಗಿ ಡಾಕ್ಟರ್ ಕೆ ಎಸ್ ಶರ್ಮಾರ್ ಅವರು ದ ರಾ ಬೇಂದ್ರೆಯವರ ಮನೋಗತವನ್ನು ಈಡೇರಿಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಇಂದು ಕಾರ್ಮಿಕ ಅಧಿಕಾರಿಯಾಗಿ ಇಲ್ಲಿ ಸನ್ಮಾನವನ್ನು ಪಡಿತಿರ್ತಕ್ಕಂತಹ ಡಾಕ್ಟರ್ ಶಿಂದೇಬೆಟ್ಟ ಅವರು ನನಗೆ ಆತ್ಮೀಯರು. ಅವರಲ್ಲಿ ಮಾನವೀಯತೆಯ ಮಿಡಿತ ಇದೆ. ಕಾರ್ಮಿಕ ವರ್ಗದ ಕುರಿತಂತೆ ಅವರಿಗೆ ಅಪಾರವಾದ ಗೌರವ ಇದೆ. ಅವರ ಸೇವಾವಧಿಯಲ್ಲಿ ಸಾಕಷ್ಟು ಕಾರ್ಮಿಕರು ಭವಿಷ್ಯಕ್ಕೆ ಒಂದು ಆಶಾಕಿರಣವಾಗಿ ಬದುಕಬಹುದು ಅಂತಕ್ಕಂಥ ಒಂದು ಭವಿಷ್ಯವನ್ನು ನಿರೂಪಿಸುವಲ್ಲಿ ಅವರು ಕೂಡ ಹೆಣಗಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಕಾರ್ಮಿಕ ವರ್ಗದವರಿಗೂ ಕೂಡ, ಕಾರ್ಮಿಕ ಅಧಿಕಾರಿಗಳು ಕ್ಷಮಿಸಬೇಕು, ಕಾರ್ಮಿಕ ಅಧಿಕಾರಿಗಳನ್ನು ಕೂಡ ನಾನು ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.